ನಾಲೆಜ್ ಅಮ್ನ ಎಲ್ಲ ವೀಕ್ಷಕ ಸ್ನೇಹಿತರಿಗೆ ಧನ್ಯವಾದಗಳು. ಇದೊಂದು ಟೊಮೆಟೊ ಕತೆ. ಅರೆ ಇದೇನು ಟೊಮೆಟೊ ಕತೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇ ರೀತಿ ಒಂದು ಸಂದೇಶವಿದೆ. ಅದು ಏನು ಅನ್ನೋದನ್ನು ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಟೊಮೆಟೊಗಳು ಒಬ್ಬ ರೈತ ನೂರಾರು ಟ್ರೇಗಳನ್ನು ತುಂಬಿ ಇಟ್ಟಿರ್ತಾನೆ. ಆ ಎಲ್ಲ ಟ್ರೇಗಳಲ್ಲಿಯೂ ಸಹಿತ ಹಣ್ಣುಗಳು ಒಳ್ಳೊಳ್ಳೆಯ ಸುಂದರವಾಗಿರ್ತವೆ. ಅವ ನೋಡಲಿಕ್ಕೆ ಬಹಳ ಮೃದುವಾಗಿರ್ತವೆ. ಅದೇ ರೀತಿ ತಿನ್ನಲು ಸಹಿತ ಯೋಗ್ಯವಾದಂಥ ಹಣ್ಣುಗಳು ಆ ರೈತನ ಹೊಲದಲ್ಲಿರುವಂಥ ಟ್ರೇಗಳಲ್ಲಿ ಎಲ್ಲ ತುಂಬಿಟ್ಟಿರ್ತಾನೆ. ಎಲ್ಲ ತುಂಬಿಟ್ಟಿದಂಥ ಹಣ್ಣುಗಳಲ್ಲಿ ಒಂದೇ ಒಂದು ಹಣ್ಣು ಕೊಳೆತು ಬಿಡ್ತಿದೆ ಅಂತಂದ್ರೆ ಆ ಹಣ್ಣು ಕೊಳೆಯೋದ್ರಿಂದ ಒಂದು ಟ್ರೇ ಅಥವಾ ಒಂದು ಬುಟ್ಟಿ ಎಲ್ಲ ಕೆಟ್ಟು ಹೋಗ್ತದೆ. ಒಂದು ಬುಟ್ಟಿ ಕೆಟ್ಟು ಹೋದ ನಂತರ ಒಂದಕ್ಕೊಂದು ಹತ್ತಿಕೊಂಡಿರೋದ್ರಿಂದ ಎರಡು ಬುಟ್ಟಿ ಅಂದರೆ ಮೂರು ಬುಟ್ಟಿ ಅಂದ್ರೆ ಅವನಲ್ಲಿರ್ತಕ್ಕಂಥ ಎಲ್ಲ ಹಣ್ಣುಗಳು ಕೆಟ್ಟು ಹಾಳಾಗಿ ಹೋಗ್ತಾವೆ. ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ ಒಂದೇ ಒಂದು ಹಣ್ಣು ಕೆಟ್ಟದಿತ್ತು, ಅದ್ರಾಗ ಕೊಳ್ತಿತ್ತು. ಆ ಹಣ್ಣು ತೆಗೆದಿರಲಿಲ್ಲ. ಆ ಹಣ್ಣನ್ನು ದೂರ ಎಸೆದಿದ್ರೆ ಅವನಿಗೆ ಯಾವುದೇ ರೀತಿಯ ತೊಂದರೆಗಳು ಬರ್ತಿರಲಿಲ್ಲ. ಎಲ್ಲ ಹಣ್ಣುಗಳನ್ನು ಮಾರಾಟ ಮಾಡಿಕೊಂಡು ಅವನು ಒಳ್ಳೆಯ ಲಾಭವನ್ನು ಗಳಿಸ್ಬೋದಾಗಿತ್ತು. ಆದರೆ ಇಲ್ಲಿ ಏನಾಯ್ತು, ಒಂದೇ ಒಂದು ಹಣ್ಣು ಐದು ಬಿಡಂತ ಅದ್ರಾಗ ಬಿಟ್ಟಿದ್ದ. ಅವೆಲ್ಲ ಕೊಳೆತು ದುರ್ನಾತ ಎದ್ದು ಹಣ್ಣುಗಳೆಲ್ಲ ಟೊಮೆಟೊಗಳೆಲ್ಲ ಕೆಟ್ಟು ಹೋದವು. ಅವನಿಗೆ ಯಾವುದೇ ರೀತಿ ಲಾಭ ಆಗಲಿಲ್ಲ. ಸ್ನೇಹಿತರೆ ಅದೇ ರೀತಿ ನಮ್ಮಲ್ಲಿಯೂ ಸಹಿತ ಈ ರೀತಿ ಆಗ್ತಾ ಇರ್ತದೆ. ಮನಸ್ಸಿನಲ್ಲಿ ಒಂದೇ ಒಂದು ಕೆಟ್ಟ ಯೋಚನೆ ಬರೋದ್ರಿಂದ ಆ ಒಂದು ಕೆಟ್ಟ ಯೋಜನೆಯಿಂದ ನಾವು ಈ ಕೊಳೆತ ಟೊಮೆಟೊದಂತೆ ಆ ಒಂದು ಹಣ್ಣಿನಿಂದ ಇಡೀ ನಮ್ಮ ತಲೆ ಹಾಳಾಗ್ತದೆ, ನಮ್ಮ ಜೀವನವೇ ಹಾಳಾಗ್ತದೆ. ಅದೇ ರೀತಿ ನಮ್ಮ ಬಾಳು ನರಕ ಆಗ್ತದೆ. ಅದಕ್ಕಾಗಿ ಮನಸ್ಸಿನಲ್ಲಿ ಬರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು, ಕೊಳೆತ ವಿಚಾರಗಳನ್ನು, ನೆಗೆಟಿವ್ ವಿಚಾರಗಳನ್ನು ಬಿಟ್ಟಾಗ ಮಾತ್ರ ನಮಗೆ ಜೀವನ ಸುಧಾರಣೆ ಆಗ್ತದೆ. ಅದಕ್ಕಾಗಿ ಈ ಕೆಟ್ಟ ಟೊಮೆಟೊದಂತೆ ನಮ್ಮ ಜೀವನವನ್ನು ಮಾಡ್ಕೊಳ್ಬಾರ್ದು. ಬದಲಿಗೆ ಒಳ್ಳೆಯ ಯೋಚನೆಗಳನ್ನು ಇಟ್ಕೊಂಡು ಜೀವನದಲ್ಲಿ ಮುಂದೆ ಸಾಗಿದಾಗ ಮಾತ್ರ ನಾವು ಏನಾದರೂ ಒಂದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.